ಈಗೇನು ನೀವು ಅದು ವಿಡಿಯೋ ನೋಡಿದ್ರು ಅದು ಒಂದು ಸ್ವಲ್ಪ ವಿಯರ್ಡ್ ಅಂತ ಅನ್ಸಿಲ್ವಾ? ವಿಡಿಯೋದಲ್ಲಿ ಬ್ಲ್ಯಾಕ್ ಲಾಂಗ್ ಹೇರ್ಸ್ದ ಲೇಡಿ ಹೇರ್ಸ್ ಥರ ಇರೋದು ಏನೋ ಸಮಥಿಂಗ್, ಏನೋ ಆ ಮೇಕೆದ ನೆಕ್ಕನ್ನು ಲಾಕ್ ಮಾಡಿ ಅದರ ರಕ್ತ ಇರ್ತಾ ಇತ್ತು. ಆ್ಯಂಡ್ ಈ ವಿಡಿಯೋ ನೋಡಿದವ್ರ ಸ್ವಲ್ಪ ಜನ ಇದೊಂದು ರೆಕ್ಕೆ ಮುರಿದು ಹೋಗಿರೋ ಬಾವುಲಿ ಅಂದಿದ್ರ. ಆದ್ರೆ ಇನ್ನೂ ಸ್ವಲ್ಪ ಜನ ಇದನ್ನ ಕ್ರಸುವಿ ಅಂತ ಹೇಳಿದ್ರು. ತಾಯಿ ಲ್ಯಾಂಗ್ವೇಜ್ದಲ್ಲಿ ಕ್ರಸುವಿ ಅಂದ್ರೆ ಒಂದು ಫೀಮೇಲ್ ಸ್ಪಿರಿಟ್. ಆ್ಯಂಡ್ ಅದ್ರ ಒಂದು ಅಪಿರಿಯನ್ಸ್ ಎಷ್ಟು ಹಾರಿಫೈಯಿಂಗ್ ಆಗಿರುತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ತಲೆ ಆ್ಯಂಡ್ ಅದಕ್ಕೆ ಇಂಟರ್ನಲ್ಸ್ ಆರ್ಗನ್ಸ್ ಎಲ್ಲ ಹ್ಯಾಂಗ್ ಮಾಡ್ತಾ ಇರ್ತಾವ. ಇಷ್ಟು ಭಯಂಕರ ಅಲ್ವಾ ನೋಡೋದಕ್ಕೆ? ನೋಡಿ, ಥೈಲ್ಯಾಂಡ್ ಮತ್ತು ಮಲೇಷ್ಯಾ ರೂರಲ್ ಏರಿಯಾಸ್ ಒಳಗೆ ಈ ಕ್ರಸುವಿ ಅನ್ನೋ ಆತಂಕ ತುಂಬಾನೇ ಐತಿ. ಈಗ್ಲೂ 2023ಯಲ್ಲೂ ಆ ರೂರಲ್ ಏರಿಯಾಸಲ್ಲಿ ಈ ಕ್ರಸುವಿನ ಜನ ಎಷ್ಟೆಲ್ಲ ನಂಬ್ತಾರಪ್ಪ ಅಂದ್ರೆ ಅದ್ರ ಭಯಕ್ಕೆ ಯಾರು ನೈಟ್ ಟೈಮ್ ಆಚೆ ಓಡಾಡೋದೇ ಇಲ್ಲ. ಆ್ಯಂಡ್ ಮಿಡ್ ನೈಟ್ ಟೈಮಲ್ಲಿ ಆಚೆ ಓಡಾಡೋದು ಬಿಡಿ, ಮನೆಯಲ್ಲಿ ಪ್ರತಿಯೊಂದು ಕಿಟಕಿ ಬಾಗಿಲನ್ನು ಕ್ಲೋಸ್ ಮಾಡಿನ ಮಕ್ಕೋತಾರ ಅವ್ರು. ಆ್ಯಂಡ್ ಇವ್ರದೊಂದು ಬಿಲೀವ್ ಏನಪ್ಪಾ ಅಂದ್ರೆ ಕ್ರಸುವಿ ಇವಿಲ್ ಸ್ಪಿರಿಟ್ದ ನೈಟ್ ಟೈಮ್ ಅಷ್ಟೇ ಹಂಟ್ ಮಾಡಿದೆ. ಆ್ಯಂಡ್ ಅವಳ ಬಗ್ಗೆ ಇವಿಲ್ ಸ್ಪಿರಿಟ್ ಅನ್ನೋ ವಿಷಯನ ಯಾರ ಮುಂದೂ ಗೊತ್ತಾಗೋದಿಲ್ಲ. ಆದ್ರೆ ಮಿಡ್ ನೈಟ್ ಆದ ತಕ್ಷಣ ಆ ಕ್ರಸುವಿ ತನ್ನ ಹ್ಯೂಮನ್ ಬಾಡಿಲಿಂದ ತನ್ನ ಹೆಡ್ನ ಸಪ್ರೇಟ್ ಮಾಡಿ ಆ ಹೆಡ್ಗೆ ಇಂಟರ್ನಲ್ ಆರ್ಗನ್ಸ್ನ ಹ್ಯಾಂಗ್ ಮಾಡ್ತಾ ಇರ್ತೈತಿ. ಆ್ಯಂಡ್ ನೈಟ್ ಟೈಮ್ ಅವಳ ತನ್ನ ಬೇಟೆನ ಹುಡ್ಕೋಕ್ ಹೋಗ್ತಾಳೆ. ಆ್ಯಂಡ್ ಈ ಕ್ರಸುವಿ ಅನ್ನೋ ಇವಿಲ್ ಸ್ಪಿರಿಟ್ಗೆ ಒಂದು ಶಾಪ ಐತಿ. ಅವಳ ಎಷ್ಟೇ ತಿಂದ್ರೂ ಅವಳ್ದು ಹೊಟ್ಟೆ ತುಂಬೋದಿಲ್ಲ. ಆ್ಯಂಡ್ ಆಕೆಗೆ ಯಾವಾಗಲೂ ಹೊಟ್ಟೆ ಹಸು ಇದ್ದೇ ಇರ್ತೈತಿ. ಹಸು, ಎಮ್ಮೆ, ಆಕಳ, ಮೇಕೆ ಇದು ಅವಳು ಊಟ. ಇನ್ ಕೇಸ್ ಅದೇನ್ರ ಆಕೆಗೆ ಸಿಗದೆ ಹೋದರೆ ಶಿ ಅಟ್ಯಾಕ್ಸ್ ಆನ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ಆ ಕ್ರಸುವಿ ಯಾರ್ದರ ಮೇಲೆ ಅಟ್ಯಾಕ್ ಮಾಡ್ಯಾಳಂದ್ರೆ ಆ ಕ್ರಸುವಿದ ಬ್ಲಡ್ ಆ ವಿಕ್ಟಿಮ್ ಬಾಡಿ ಒಳಗೆ ಹೋದ್ರೆ ಅವ್ರ ಇಂಜೆಕ್ಟ್ ಆದ್ರೆ ಆ ವಿಕ್ಟಿಮ್ ಕೂಡ ನೆಕ್ಸ್ಟ್ ಕ್ರಸುವಿ ಆಗಿಬಿಡ್ತಾನೆ. ಸೊ ಇದರಿಂದ ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳೋಕೆ ತಾಯಿ ಪೀಪಲ್ಸ್ ಈಗಲೂ ಕೂಡ ತಮ್ಮ ಪ್ರಿಕಾಷನ್ಸ್ನ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ. ಒನ್ ಇಸ್ ನೈಟ್ ಟೈಮಲ್ಲಿ ಬಟ್ಟೆಗಳನ್ನ ಆಚೆ ಒಣಗಾಕೋದಿಲ್ಲ. ಬಿಕಾಸ್ ಕ್ರಸುವಿ ಬಂದು ತನ್ನ ಬ್ಲಡ್ ಆ್ಯಂಡ್ ಫೇಸ್ನ ಆ ಬಟ್ಟೆಯಿಂದ ಒರೆಸಿ ಹೋಗ್ಬೋದು. ಆ್ಯಂಡ್ ಇನ್ ಕೇಸ್ ಆ ಬ್ಲಡ್ ಏನಾದರೂ ಮಿಸ್ ಆಗಿ ಹ್ಯೂಮನ್ ಬಾಡಿ ಒಳಗೆ ಹೋಗ್ಬಿಟ್ರೆ ದೆನ್ ಅವರು ಕೂಡ ಕ್ರಸುವಿ ಆಗೋ ಚಾನ್ಸಸ್ ಇರ್ತೈತಿ. ಸೆಕೆಂಡ್ ಒನ್ ಈಸ್, ಯಾರಿಗಾದ್ರೂ ಗಾಯ ಆದ್ರೆ ಆ ಗಾಯಕ್ಕೆ ಪಟ್ಟಿ ಕಟ್ಟದೆ ಅವ್ರ ಓಪನ್ ಆಗಿಟ್ಟ ಮಲ್ಕೊಳ್ಳೋದಿಲ್ಲ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ಸಮುದ್ರದಲ್ಲಿ ಬರೀ ಒಂದು ಡ್ರಾಪ್ ಬ್ಲಡ್ ಬಿದ್ದರೂ 100 ಮೀಟರ್ ಅಷ್ಟು ದೂರ ಇದ್ರೂ ಶಾರ್ಕಕ್ಕೆ ಸೆನ್ಸ್ ಆಗ್ತೈತಿ. ಹಾಗೇನೆ ಇಲ್ಲಿ ಕ್ರಸುವಿ ಕೂಡ. ಇನ್ ಕೇಸ್ ಆ ಗಾಯನ ಓಪನ್ ಆಗಿ ಹಂಗೆ ಬಿಟ್ಟು ಮಲ್ಕೊಂಡ್ರೆ ಎಲ್ಲೋ ದೂರದಂತ ಇರೋ ಕ್ರಸುವಿ ಆ ಒಂದು ಸ್ಮೆಲ್ ಸೆನ್ಸ್ ಆಗ್ಬೋದು. ಆ್ಯಂಡ್ ಫೋರ್ತ್ ಒನ್ ಬಂದ್ಬಿಟ್ಟು, ಇನ್ ಕೇಸ್ ಯಾರ್ದು ಮನೆ ಒಳಗಾದ್ರೂ ಪ್ರೆಗ್ನೆಂಟ್ ಲೇಡಿ ಇದ್ರೆ ಆ್ಯಂಡ್ ಆಕೆಗೆ ಈಗೀಗ ಹುಟ್ಟಿರೋಂಥ ಚಿಕ್ಕದಾದ ಪಾಪು ಇದ್ರೆ ಅವ್ರ ಮನೆ ಸುತ್ತಲೂ ಒಂದು ಮುಳ್ಳಿನ ಬೇಲಿ ಕಟ್ತಾರೆ. ರೀಸನ್ ಇಷ್ಟೇ, ಕ್ರಸುವಿಯನ್ನು ಇವಿಲ್ ಸ್ಪಿರಿಟ್ ಸ್ಪೈಕಿ ಥಿಂಗ್ಸ್ ಅಂದ್ರೆ ತುಂಬಾ ಭಯ. ಬಿಕಾಸ್ ಆ ಒಂದು ಬೇಲಿಯಲ್ಲಿ ಇರುವಂಥ ಶಾರ್ಪ್ ಮುಳ್ಳುಗಳಿಂದ ತನ್ನ ಇಂಟರ್ನಲ್ಸ್ ಆರ್ಗನ್ಸ್ಗಳಿಗೆ ಡ್ಯಾಮೇಜ್ ಆಗ್ತೈತೆ ಅಂತಂದಕ್ಕೆ ಅವಳ ಹತ್ರನೂ ಬರೋದಿಲ್ಲ. ಆ್ಯಂಡ್ ಫಿಫ್ತ್ ಒನ್ ಏನಪ್ಪ ಅಂದ್ರೆ, ಮಿಡ್ ನೈಟ್ ಟೈಮ್ ಒಳಗೆ ಯಾರು ಆಚೆ ಓಡಾಡಬಾರ್ದು. ಆಬ್ವಿಯಸ್ಲಿ ಅವ್ರ ಮೇಲೆ ಕ್ರಸುವಿ ಅಟ್ಯಾಕ್ ಮಾಡ್ಬೋದು. ಅವ್ರ ಬೈ ಎನಿ ಚಾನ್ಸ್ ಮಿಸ್ ಆಗಿ ಯಾರಾದರೂ ಕ್ರಸುವಿನ ನೋಡಿಬಿಟ್ರೆ ಅವ್ರ ಜೀವನದಲ್ಲಿ ದರಿದ್ರ ಅಂಟ್ಕೊಂಡ್ಬಿಡುತ್ತೆ. ಆಯ್ನೋ ಈಗ ನಿಮಗೆ ಅನಿಸ್ತಾ ಇರುತ್ತೆ ಈ ಕ್ರಸುವಿ ಅನ್ನೋದು ಏನಿದೆ ಆ್ಯಂಡ್ ಏನಿದೆ, ಹೆಂಗೆ ಸ್ಟಾರ್ಟ್ ಆತ, ಇದ್ರ ಒರಿಜಿನಲ್ ಸ್ಟೋರಿ ಏನನ್ನೋದು ಈಗ ಹೇಳ್ತೀನಿ. ಅರೌಂಡ್ 8th ಸೆಂಚುರಿಯಲ್ಲಿ ಈಗಿನ ಥೈಲ್ಯಾಂಡ್ ದೇಶ ಖಮೇರ್ ಎಂಪೈರ್ ಆಗಿರುತ್ತೆ. ಆ್ಯಂಡ್ ಖಮೇರ್ ಎಂಪೈರ್ ತುಂಬ ಪವರ್ಫುಲ್ ಎಂಪೈರ್ ಆಗಿತ್ತು ಆಗಿನ ಟೈಮಲ್ಲಿ. ಆದರೆ ಇರುತ್ತೆ ಅಲ್ಲ,
ಸನ್ರೈಸ್ ಆಗಿತ್ತೆ ಅಂದರೆ ಸಾಯಂಕಾಲ ಆದಮೇಲೆ ಸನ್ಸೆಟ್ ಆಗಲೇಬೇಕು ಆ್ಯಂಡ್ ಸೂರ್ಯ ಕೂಡ ಮುಳುಗಲೇಬೇಕು. ಹಾಗೆಯೇ ಖಮೇರ್ ಎಂಪೈರ್ ಕೂಡ ತುಂಬ ಪವರ್ಫುಲ್ ಸ್ಟ್ರಾಂಗೆಸ್ಟ್ ಎಂಪೈರ್ ಆಗಿದ್ದರೂ ಕೂಡ ಅಟ್ ಒನ್ ಟೈಮ್ ತನ್ನ ಶತ್ರು ದೇಶದೊಂದಿಗೆ ಯುದ್ಧ ಮಾಡಿ ಕಂಟಿನ್ಯೂಯಸ್ ಆಗಿ ಯುದ್ಧಗಳನ್ನ ಸೋಲ್ತಾ ಬರ್ತೈತಿ. ಕೊನೆಗೆ ಏನಾಗ್ತಿತ್ತಪ್ಪ ಅಂದ್ರೆ ಖಮೇರ್ ಎಂಪೈರ್ ಹತ್ರ ಅವ್ರದ್ದು ರಾಜಧಾನಿ ಮಾತ್ರ ಉಳಿದಿರುತ್ತೆ. ಆಗ ಖಮೇರ್ ಎಂಪೈರ್ನ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಮಗಳನ್ನ ಖಮೇರ್ ಎಂಪೈರ್ನ ಪ್ರಿನ್ಸಸ್ನ ಶತ್ರು ದೇಶದ ರಾಜನೊಂದಿಗೆ ಮದುವೆನ ಮಾಡಿದ್ರೆ ಯುದ್ಧ ಎಲ್ಲ ನಿಂತು ಹೋಗ್ತೈತಂತಂದು ಪ್ಲ್ಯಾನ್ ಮಾಡ್ತಾನೆ. ಆ್ಯಂಡ್ ಆ ಪ್ಲ್ಯಾನ್ ಸಕ್ಸಸ್ ಕೂಡ ಆಗ್ತೈತಿ. ಬಿಕಾಸ್ ಖಮೇರ್ನ ಎಂಪೈರ್ದ ಸೊಸಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಾಳಪ್ಪ ಅಂದ್ರೆ ಅವಳದು ಗೋಲ್ಡಿಸ್ಟ್ ಬಗ್ಗೆ ಗೋಲ್ಡ್ ಸಾಲೋದಿಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಲೇಡಿನ ಯಾರು ತನ ರಿಜೆಕ್ಟ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಶತ್ರು ದೇಶದ ರಾಜ ಕೂಡ ಪ್ರಿನ್ಸಸ್ನ ಮದುವೆ ಒಪ್ಕೋತಾನೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ಪ್ರಿನ್ಸಸ್ಗೆ ಮದುವೆ ಇಷ್ಟ ಇರೋಂಗಿಲ್ಲ. ಬಿಕಾಸ್ ಅವಳು ಆಲ್ರೆಡಿ ಅರಮನೆ ಒಳಗಿರುವಂಥ ಸೇವಕನ ಜೊತೆ ಲವ್ವಲ್ಲಿ ಇರ್ತಾಳೆ. ಆ್ಯಂಡ್ ಈ ವಿಷಯ ಗೊತ್ತಾಗಿ ಖಮೇರ್ ಎಂಪೈರ್ನ ರಾಜ ತನ್ನ ಮಗಳಿಗೆ ಎಂಥ ನೀಚ್ ಕೆಲಸ ಮಾಡಿದಿ, ರಾಜವಂಶ ಆಗಿರೋ ನೀನು ಆಫ್ಟರ್ ಆಲ್ ಒಂದು ಸೇವಕನ ಇಷ್ಟಪಡ್ತಿದೆಯಲ್ಲ ಅಂತಂದು ರಾಜ ಮರ್ಯಾದೆ ತೆಗ್ದಿ ಅಂತಂದು ಅವಳನ್ನ ಒಂದು ಭೀಕರವಾದ ಬೆಂಕಿಯಲ್ಲಿ ಸುಡೋ ಆದೇಶ ಕೊಡ್ತಾನೆ. ಆ್ಯಂಡ್ ಈ ಕಡೆ ಪ್ರಿನ್ಸಸ್ಗೆ ಇದೆಲ್ಲ ಆಗುತ್ತೈತಿ ಅಂತ ಮುಂಚೆನೇ ಗೊತ್ತಿರ್ತೈತಿ. ಆ್ಯಂಡ್ ಹೆಂಗಪ್ಪ ಅಂದ್ರೆ ಆಕೆ ಸೇವಕನ ಇಷ್ಟಪಡ್ತಿರ್ತಾಳಂದ್ರೆ ಆಬ್ವಿಯಸ್ಲಿ ರಾಜ ಕೂಡ ಒಪ್ಕೊಳ್ಳಲ್ಲ. ಹಾಗಾಗಿ ಆಕೆ ಮುಂಚೆ ಅಂತಾನೆ ಬ್ಲ್ಯಾಕ್ ಮ್ಯಾಜಿಕನ್ನು ಸ್ಟಾರ್ಟ್ ಮಾಡಿರ್ತಾಳೆ. ಆ್ಯಂಡ್ ನಾ ಸತ್ತು ಹೋದ್ರೂ ಮತ್ತೆ ಬದುಕಿ ಬರ್ತೀನಿ ಅನ್ನೋ ಒಂದು ನಂಬಿಕೆ ಇರ್ತೈತೆ ಆಕೆಗೆ. ಸೊ ಆ ಪ್ರಿನ್ಸಸ್ನ ಬೆಂಕಿಲಿ ಸುಡಬೇಕಾದ್ರೆ ಅವಳು ಬ್ಲ್ಯಾಕ್ ಮ್ಯಾಜಿಕನ್ನು ಸ್ಪೆಲ್ ಮಾಡ್ತಾಳೆ. ಆ್ಯಂಡ್ ಆ ಮಂತ್ರಗಳನ್ನ ಹೇಳಬೇಕಾದ್ರೆ ಪ್ರಿನ್ಸಸ್ಗಳನ್ನ ಕೆಲವೊಂದು ಮಂತ್ರಗಳನ್ನ ರಾಂಗಾಗಿ ಹೇಳಿಬಿಡ್ತಾಳೆ. ಆ್ಯಂಡ್ ಅದ್ರದ್ದು ಉಲ್ಟಾ ಎಫೆಕ್ಟ್ ಆಗಿಬಿಡುತ್ತೆ. ಪ್ರಿನ್ಸಸ್ ಆ ಬೆಂಕಿಯಲ್ಲಿ ಮತ್ತೆ ಹುಟ್ಟಿ ಬರ್ತಾಳೆ. ಆದರೆ ಈ ಸತಿ ಅವಳು ಕ್ರಸುವಿ ಅನ್ನೋ ಒಂದು ಈವಿಲ್ ಸ್ಪಿರಿಟ್ ಆಗಿ ಹುಟ್ಟಿ ಬರ್ತಾಳೆ. ಪ್ರಿನ್ಸಸ್ನ ಹೆಡ್ ಅವಳ ಹೇರ್ಸ್ ಎಲ್ಲ ಫುಲ್ ಕ್ಲೀನಾಗಿ ನೀಟಾಗಿ ಇರ್ತೈತಿ. ಬಟ್ ಅವ್ರ ಡೌನ್ ಸೈಡ್ ಬಾಡಿ ಮಾತ್ರ ಏನೂ ಇರಂಗಿಲ್ಲ. ಬರೀ ಅವ್ರದ್ದು ಇಂಟರ್ನಲ್ಸ್ ಆರ್ಗನ್ಸ್ ಹ್ಯಾಂಗ್ ಮಾಡ್ತಿರ್ತಾವೆ. ಸೊ ಇದು ತಾಯಿ ಪೀಪಲ್ ಪ್ರಕಾರ ಕ್ರಸುವಿದ ಒರಿಜಿನಲ್ ಸ್ಟೋರಿ. ಇದು ಜಸ್ಟ್ ಒಂದು ಕತೆ ಆದ್ರಿಂದ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಯಾವುದು ಕೂಡ ಆಧಾರಗಳಿಲ್ಲ. ಹಾಗಂತ ಕ್ರಸುವಿ ಎಕ್ಸಿಸ್ಟೇ ಮಾಡೋದಿಲ್ಲ ಅಂತಂದೇನಿಲ್ಲ. ಈಗಲೂ ಕೂಡ ಕ್ರಸುವಿ ಇದಾಳ ಅನ್ನೋದಲ್ಲಿ ಎಕ್ಸಿಸ್ಟ್ ಐತಿ. ಆ್ಯಂಡ್ ತುಂಬ ಜನ ಇದನ್ನು ಎನ್ಕೌಂಟ್ರ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನಂತರ ಈ ಕ್ರಸುವಿನ ಏನಾದರೂ ಹ್ಯೂಮನ್ ಬಾಡಿ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಆರ್ ಇನ್ ಕೇಸ್ ಅವಳೇನಾದರೂ ಹ್ಯೂಮನ್ ಫಾರ್ಮ್ ಒಳಗಿದ್ದಾಗ ಅವಳ ಸಲೈವ ಆಗಲಿ ಅವ್ರ ಬ್ಲಡ್ ಆಗಲಿ ಬೇರೆಯವ್ರ ವಿಕ್ಟಿಮ್ ಅವ್ರ ಬಾಡಿ ಒಳಗೆ ಏನಾದರೂ ಹೋಗ್ಬಿಟ್ರೆ ಅವರು ಕೂಡ ಕ್ರಸುವಿ ಆಗಿಬಿಡ್ತಾರೆ. ಆ್ಯಂಡ್ ಹೀಗೆ ಆ ಚೈನ್ ಕಂಟಿನ್ಯೂ ಆಗ್ತಾ ಇಲ್ಲಿವರೆಗೂ ಬಂದಿರೋದು. ಆ್ಯಂಡ್ ಈಗಲೂ ಕೂಡ ಕ್ರಸುವಿ ಅನ್ನೋ ಈವಿಲ್ ಸ್ಪಿರಿಟ್ ಎನ್ಕೌಂಟರ್ ಮಾಡಿದ್ದಾರೆ. ಆ್ಯಂಡ್ ಈಗ ಆ ಕ್ವಶನ್ ಈಸ್, ಆ ಇವಿಲ್ ಸ್ಪಿರಿಟ್ಗೆ ಯಾವುದು ಎಂಡ್ ಅನ್ನೋದೇ ಇಲ್ವಾ? ಆ್ಯಂಡ್ ಅದೇನು ಅಂತಂದರೆ ಆ ಕ್ರಸುವಿ ನೈಟ್ ಟೈಮ್ ಹಾಂಟ್ ಮಾಡಕ್ಕೆ ಹೋದಾಗ ಅವಳು ತನ್ನ ಬಾಡಿನ ಒಂದು ಕಡೆ ಬಚ್ಚಿಟ್ಟು ಹೋಗ್ತಾಳೆ. ಆ್ಯಂಡ್ ಅವಳನ್ನ ಸಾಯಿಸ್ಬೇಕಪ್ಪ ಅಂದ್ರೆ ಆ ಬಾಡಿನ ಹುಡುಗಿ ಸುಟ್ಟಾಕ್ಬೇಕು. ಯಾಕಂದ್ರೆ ಮಾರ್ನಿಂಗ್ ಆಗ್ತಾ ಇದ್ದಂಗೆ ಆ ಕ್ರಸುವಿ ತನ್ನ ಬಾಡಿ ಒಳಗೆ ಎಂಟರ್ ಆಗ್ತಾಳೆ. ಆಕೇನ್ರ ಎಂಟರ್ ಆಗಿಲ್ಲ ಅಂದ್ರೆ ಅವಳ ಸತ್ತೋಗ್ತಾಳೆ. ಇನ್ನೊಂದು ವಿಧಾನ ಏನಪ್ಪ ಅಂದ್ರೆ ಕ್ರಸುವಿನ ಸಾಯಿಸೋದಕ್ಕೆ ಅವ್ರದ್ದು ಇಂಟರ್ನಲ್ಸ್ ಆರ್ಗನ್ಸ್ ಏನು ಹ್ಯಾಂಗ್ ಮಾಡ್ತಿರ್ತಾವಲ್ಲ ಅವನ್ನ ಕಟ್ ಆಫ್ ಮಾಡ್ಬೇಕು. ಸೊ ಅದು ಕಟ್ ಆಫ್ ಆದ್ರೆ ಇಮಿಡಿಯೇಟ್ಲಿ ಕ್ರಸುವಿ ಸತ್ತೋಗ್ಬಿಡ್ತಾಳೆ. ಇದಿಷ್ಟು ಕ್ರಸುವಿ ಅನ್ನೋ ಒಂದು ಇವಿಲ್ ಸ್ಪಿರಿಟ್ದ ಸ್ಟೋರಿ. ನೀವು ಅನ್ಕೊತಾ ಇರ್ಬೋದು, ಏನು ಇವತ್ತು ಯಾವುದೋ ಒಂದು ಅಜ್ಜಿ ಕತೆ ಹೇಳಿ ಹೋಗ್ತಾರಲ್ಲ ಅಂತಂದ್ರೆ, ನೋಡಪ್ಪ ನೀವು ನಂಬುದು ದುಡಿದು ನಿಮ್ಮ ಮೇಲೆ ಬಿಟ್ಟಿದ್ದೆ. ನಿಮ್ಗೆ ಯಾರಾದರೂ ಥೈಲ್ಯಾಂಡ್ ಒಳಗೆ ಫ್ರೆಂಡ್ಸ್ ಇದ್ರೆ, ಯಾರಾದರೂ ತಾಯಿ ಪೀಪಲ್ಸ್ ಗೊತ್ತಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಕೇಳಿ, ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಇದು ಸೀರಿಯಸ್ ಮ್ಯಾಟರ್ ಅಂತಂದ್ರೆ.
ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ಈ ವಿಡಿಯೋ ಏನಾದರೂ ನೀವು ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಹೊಸದು ಕಲಿಯೋಕೆ ಏನಾದರೂ ಸಿಕ್ಕೈತಂತಂದು ಅನ್ಕೋತೀನಿ. ಆ್ಯಂಡ್ ವಿಡಿಯೋ ಇಲ್ಲಿ ಮಟ್ಟ ಏನಾದರೂ ನೀವು ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ಇದೇ ರೀತಿ ಒಂದು ಕ್ವಾಲಿಟಿ ಕಂಟೆಂಟ್ಸ್ ಬೇಕಪ್ಪ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು.